ಇನ್ನು ನಾಳಿನ ಹೋರಾಟದ ವಿಚಾರವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. 20,000 ರೈತರು ನಮ್ಮ ಜೊತೆಗೆ ಇರ್ತಾರೆ, ನಾಳೆ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡಲಿಕ್ಕಿದ್ದೀವಿ ಅನ್ನುವಂಥ ಮಾತನ್ನ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಮೆಕ್ಕೆಜೋಳ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ನಮ್ಮ ಹೋರಾಟ ಇರುತ್ತೆ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕಬ್ಬು ಮೆಕ್ಕೆಜೋಳ ಬೆಳೆಗಾರರ ಪರವಾಗಿ ನಾವು ಹೋರಾಟವನ್ನ ಮಾಡ್ತೀವಿ, ಸದನದ ಒಳಗೂ ಹೊರಗೂ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕಿದೆ ಅಂತ ಹೇಳಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನಮ್ಮ ಜೊತೆಗೆ ಬಿಜೆಪಿಯ ಹಿರಿಯ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಇದ್ರು. ಅವ್ರು ಮಾತಾಡ್ಸೋಣ. ಸರ್, ನಾಳೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಎಷ್ಟು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಸರ್? ಯಾವ ರೀತಿಯಾದಂಥ ಹೋರಾಟ ಇರುತ್ತೆ? ಸುಮಾರು 20,000 ಜನನ ನಿರೀಕ್ಷೆ ಮಾಡಿದ್ವಿ ರೀ. ಬೆಳಗಾಂ ಜಿಲ್ಲೆಯಿಂದ. ಇಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಕೂಡಿ ಎಲ್ಲರೂ ಒಕ್ಕಟ್ಟಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರ ನೇತೃತ್ವ, ಆರ್ ಅಶೋಕ್ ಅವ್ರ ನೇತೃತ್ವ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ರೈತರಿಗೆ ಬರಬೇಕಾದಂಥ ಇನ್ನೂ ಸರ್ಕಾರದಿಂದ ಪರಿಹಾರಗಳಿರ್ಬೋದು ಅಥವಾ ಉತ್ತರ ಕರ್ನಾಟಕದ ಕೆಲವೊಂದು ವಿಷಯಗಳು ಚರ್ಚೆ ಆಗಬೇಕಾಯ್ತು, ಇವನ್ನೆಲ್ಲ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕಬ್ಬಿನ ಬೆಳೆಗಾರದ್ದು ಒಂದು ಪ್ರಮುಖವಾದಂಥ ಸಮಸ್ಯೆ ಇದೆ ಸರ್, ಅದರ ಬಗ್ಗೆ ಏನಾದ್ರು ಧ್ವನಿ ಎತ್ತೀರಾ ಅಂತ ಸರ್? ಖಂಡಿತ ರೀ. ಕಬ್ಬು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಭಾಳ ಜನ ಯಾಕಂದರೆ ಬೆಲೆ ಕುಸಿತ ಆಗಿದೆ. ಎಲ್ಲದಕ್ಕೂ ಸಾಧ್ಯ ಸರ್ಕಾರದಿಂದ ಪರಿಹಾರ ಕೊಟ್ಟು ಹೋರಾಟ ಮುಖಾಂತರ, ಅಂದರೆ ನಾವು ಸದನ ಒಳಗಡೆನೂ ಹೋರಾಟ ಮಾಡ್ತೀವಿ, ಹೊರಗಡೆನೂ ಮಾಡ್ತೀವಿ. ಮಾಡಿ ಸರ್ಕಾರ ಗಮನಕ್ಕೆ ತರ್ತೀವಿ. ಎಷ್ಟು ಅನುಕೂಲ ಆಗುತ್ತೆ ರೈತರ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಇವನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸದನದಲ್ಲಿ ಏನಾರ ಪರಿಹಾರ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅಲ್ಲ, ಬಿಜೆಪಿ ಹೋರಾಟ ಬಿಟ್ಟು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ನಾಯಕರ ಜೊತೆ ಮಾತನಾಡಲಿ, ಅವ್ರದ್ದು ಹೈಕಮಾಂಡ್ ಇದೆ, ಅವ್ರದ್ದು ಮಾತನಾಡಿ ಅನ್ನೋಂತ ಮಾತನಾಡ್ತಾ ಇದ್ದಾರೆ. ಖಂಡಿತ ನಮ್ಮದು ಶಾಸಕಾಂಗ ಸಭೆ ಇದೆ 9 ತಾರೀಕು. ನಾವು ಪ್ರಮುಖರಿಗೆ ವಿನಂತಿ ಮಾಡ್ಕೊತೀವಿ. ಈಗೆಲ್ಲ ಅವ್ರು ಕೇಂದ್ರ ಕಡೆ ಬಟ್ಟು ಮಾಡಿ ತೋರಿಸೋದ್ರಲ್ಲ, ನಾವು ಬೇಕಾದ್ರೆ ಕೇಂದ್ರಕ್ಕೆ ಒಂದು ನಮ್ಮವ್ರು 4-5 ಜನ ಹೋಗಿ ಅಲ್ಲಿ ಬರಬೇಕಂತ ಇಥನಾಲ್ ಇರ್ಬೋದು, ರಿಕವರಿ ವಿಚಾರ ಇರ್ಬೋದು, ನಮ್ಮ ಪಾಲೇನು ಬರಬೇಕಾದ್ರೆ ನಾವು ಒಂಥರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇವ್ರು ಏನು ಕೊಡಬೇಕಾದ್ರೆ ಇದನ್ನು ಪ್ರಾಮಾಣಿಕ ಪ್ರಯತ್ನ ರೈತರು ಕೊಡಲಿ. ಇಬ್ಬರು ಸೇರಿ ಕೆಲಸ ಮಾಡೋ ರೈತರ ವಿಚಾರ ಇದೆ, ನಾವು ರಾಜಕೀಯ ಮಾಡೋದು ಬೇಡ. ಇಬ್ಬರು ಸೇರಿಕೆ ರೈತರಿಗೆ ಅನುಕೂಲ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸರ್ವಪಕ್ಷ ನಿಯೋಗವು ತೆಗೆದುಕೊಂಡವ್ರು ಬೆಟರ್ ಅನಿಸುತ್ತಾ ಸರ್ ನಿಮಗೆ ಅಂತ? ಬೆಟ್ರ್ ಏನಕ್ಕಿದೆ, ನಮ್ಮ ಪಾರ್ಟಿಯವ್ರು ಅಲ್ಲಿ ಮಾತಾಡ್ತಾರೋ, ಇವ್ರು ಇಲ್ಲಿ ಮಾತಾಡಲಿ. ಅವಶ್ಯಕತೆ ಬಿದ್ದರೆ ಹೋಗೋದು ಇನ್ನೂ ಬೆಟ್ರ್. ಯಾಕಂದರೆ ಎಲ್ಲರೂ ನಾವು ಮಾಡೋದು ರೈತರಿಗೋಸ್ಕರ ಮಾಡಿದರೆ ಸರ್ವ ನಿಯೋಗ ಆದರೆ ಇನ್ನೂ ಒಳ್ಳೇದಾಗತ್ತಾರೆ. ನೆಲದ ವಿಚಾರವಾಗಿ ಸರ್ವಪಕ್ಷ ನಿಯೋಗಗಳು ಹೋಗ್ತಾರೆ ಸರ್, ರೈತರ ವಿಚಾರವಾಗಿ ಯಾಕೆ ಹೋಗಬಾರ್ದು ಅಂತ ಸರ್? ಖಂಡಿತ ರೀ. ಯಾಕಂದ್ರೆ ಮಾಡಲೇಬೇಕಾಗ್ತೈತೆ. ಯಾಕಂದರೆ ಇಥನಾಲ್ ಇರ್ಬೋದು, ರಿಕವರಿ ಸ್ವಲ್ಪ ಚೇಂಜಸ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ನಾವು ಶಾಸಕಾಂಗ ಸಭೆಯಲ್ಲಿ 9 ತಾರೀಕು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಥವಾ ಡೀಟೇಲ್ ಆಗಿ ಚರ್ಚೆ ಮಾಡ್ತಾರೆ. ಸರ್, ತಾವು ಕಾರ್ಖಾನೆ ಮಾಲೀಕರಿದ್ದೀರಿ, ತಮಗೂ ಸಮಸ್ಯೆಗಳಿದ್ದಾವೆ. ಈಗ ಎಥನಾಲ್ ಸಮಸ್ಯೆಗಳನ್ನ ಹೇಳಿದ್ರಿ, ಪಾಲ್ ಕೊಡ್ತಿಲ್ಲ ಅನ್ನುವಂಥದ್ದನ್ನ, ಇದನ್ನು ಒತ್ತಡ ಹಾಕಬೇಕಾಗಿತ್ತಲ್ವಾ ಸರ್ ಅಂತ? ಈಗ ನಾವು ನಡೆಸೋದು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ, ಬೇರೆಯವ್ರ ಪ್ರೈವೇಟ್. ಕೋಆಪರೇಟಿವ್ ಪ್ರೈವೇಟ್ಗೆ ವ್ಯತ್ಯಾಸ ಇದೆ ಅದು. ಅದಕ್ಕೋಸ್ಕರ ಅವೆಲ್ಲ ಸಮಸ್ಯೆ ಇದಾವ್ರೆ. ಅದನ್ನು ಕುಂತು ಚರ್ಚೆ ಮಾಡಿದ್ರೆ ಮುಂದಾದರೂ ಒಂದಿನ ಮೊದಲು ಫ್ಯಾಕ್ಟ್ರಿ ರೈತರು ಸರ್ಕಾರ ಮುಂಚೆನೇ ಮೀಟಿಂಗ್ ಮಾಡಿದ್ರೆ ಒಳ್ಳೆಯದು. ಲಾಸ್ಟ್ ಮೂಮೆಂಟ್ಗೆ ಹೋದರೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಮುಂದಿನ ದಿನಮಾನದಾಗ ಫ್ಯಾಕ್ಟ್ರಿಯಿಂದ ಆ ಸಮಸ್ಯೆ ಬರ್ದಂಗೆ ನಾವು ಪ್ರಯತ್ನ ಮಾಡ್ತೀವಿ. ಅದನ್ನು ಬಿಜೆಪಿಯಲ್ಲಿ ಎಲ್ಲ ಗೊಂದಲಗಳು ಬಗೆಹರಿದ್ವು ಸರ್? ಅಲ್ಲ, ಬಿಜೆಪಿಯಲ್ಲಿ ಏನು ಗೊಂದಲ ಇಲ್ಲ, ಎಲ್ಲ ನಡೆದಿದ್ರೆ. ಮತ್ತು ಡೆಮೋಕ್ರಸಿ ಅಂದರೆ ಸ್ವಲ್ಪ ಎಲ್ಲ ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ ರೀ. ಥ್ಯಾಂಕ್ ಯು ರೀ. ಇದಿಷ್ಟು ಶಾಸಕರಾದಂತಹ ಬಾಲಚಂದ್ರ ಜಾರಕಿಹೊಳಿ ಅವರ ಮಾತು. ಇನ್ನು ನಾಳಿನ ಹೋರಾಟದ ವಿಚಾರವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ. 20,000 ರೈತರು ನಮ್ಮ ಜೊತೆಗೆ ಇರ್ತಾರೆ, ನಾಳೆ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡಲಿಕ್ಕಿದ್ದೀವಿ ಅನ್ನುವಂಥ ಮಾತನ್ನ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಮೆಕ್ಕೆಜೋಳ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ನಮ್ಮ ಹೋರಾಟ ಇರುತ್ತೆ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕಬ್ಬು ಮೆಕ್ಕೆಜೋಳ ಬೆಳೆಗಾರರ ಪರವಾಗಿ ನಾವು ಹೋರಾಟವನ್ನ ಮಾಡ್ತೀವಿ, ಸದನದ ಒಳಗೂ ಹೊರಗೂ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕಿದೆ ಅಂತ ಹೇಳಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನಮ್ಮ ಜೊತೆಗೆ ಬಿಜೆಪಿಯ ಹಿರಿಯ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಇದ್ರು. ಅವ್ರು ಮಾತಾಡ್ಸೋಣ. ಸರ್, ನಾಳೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಎಷ್ಟು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಸರ್? ಯಾವ ರೀತಿಯಾದಂಥ ಹೋರಾಟ ಇರುತ್ತೆ? ಸುಮಾರು 20,000 ಜನನ ನಿರೀಕ್ಷೆ ಮಾಡಿದ್ವಿ ರೀ. ಬೆಳಗಾಂ ಜಿಲ್ಲೆಯಿಂದ. ಇಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಕೂಡಿ ಎಲ್ಲರೂ ಒಕ್ಕಟ್ಟಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರ ನೇತೃತ್ವ, ಆರ್ ಅಶೋಕ್ ಅವ್ರ ನೇತೃತ್ವ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ರೈತರಿಗೆ ಬರಬೇಕಾದಂಥ ಇನ್ನೂ ಸರ್ಕಾರದಿಂದ ಪರಿಹಾರಗಳಿರ್ಬೋದು ಅಥವಾ ಉತ್ತರ ಕರ್ನಾಟಕದ ಕೆಲವೊಂದು ವಿಷಯಗಳು ಚರ್ಚೆ ಆಗಬೇಕಾಯ್ತು, ಇವನ್ನೆಲ್ಲ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕಬ್ಬಿನ ಬೆಳೆಗಾರದ್ದು ಒಂದು ಪ್ರಮುಖವಾದಂಥ ಸಮಸ್ಯೆ ಇದೆ ಸರ್, ಅದರ ಬಗ್ಗೆ ಏನಾದ್ರು ಧ್ವನಿ ಎತ್ತೀರಾ ಅಂತ ಸರ್? ಖಂಡಿತ ರೀ. ಕಬ್ಬು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಭಾಳ ಜನ ಯಾಕಂದರೆ ಬೆಲೆ ಕುಸಿತ ಆಗಿದೆ. ಎಲ್ಲದಕ್ಕೂ ಸಾಧ್ಯ ಸರ್ಕಾರದಿಂದ ಪರಿಹಾರ ಕೊಟ್ಟು ಹೋರಾಟ ಮುಖಾಂತರ, ಅಂದರೆ ನಾವು ಸದನ
ಒಳಗಡೆನೂ ಹೋರಾಟ ಮಾಡ್ತೀವಿ, ಹೊರಗಡೆನೂ ಮಾಡ್ತೀವಿ. ಸೊ ಮಾಡಿ ಸರ್ಕಾರ ಗಮನಕ್ಕೆ ತರ್ತೀವಿ. ಸೊ ಎಷ್ಟು ಅನುಕೂಲ ಆಗುತ್ತೆ ರೈತರ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಇವನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸದನದಲ್ಲಿ ಏನಾರ ಪರಿಹಾರ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅಲ್ಲ, ಬಿಜೆಪಿ ಹೋರಾಟ ಬಿಟ್ಟು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ನಾಯಕರ ಜೊತೆ ಮಾತನಾಡಲಿ, ಅವ್ರದ್ದು ಹೈಕಮಾಂಡ್ ಇದೆ, ಅವ್ರದ್ದು ಮಾತನಾಡಿ ಅನ್ನೋಂತ ಮಾತನಾಡ್ತಾ ಇದ್ದಾರೆ. ಖಂಡಿತ ನಮ್ಮದು ಶಾಸಕಾಂಗ ಸಭೆ ಇದೆ 9 ತಾರೀಕು. ನಾವು ಪ್ರಮುಖರು ವಿನಂತಿ ಮಾಡ್ಕೊತೀವಿ. ಈಗೆಲ್ಲ ಅವ್ರು ಕೇಂದ್ರ ಕಡೆ ಬಟ್ಟು ಮಾಡಿ ತೋರಿಸೋದಲ್ಲ, ನಾವು ಬೇಕಾದ್ರೆ ಕೇಂದ್ರಕ್ಕೆ ಒಂದು ನಮ್ಮವ್ರು 4-5 ಜನ ಹೋಗಿ ಅಲ್ಲಿ ಬರಬೇಕಂತ ಇಥನಾಲ್ ಇರ್ಬೋದು, ರಿಕವರಿ ವಿಚಾರ ಇರ್ಬೋದು, ನಮ್ಮ ಪಾಲೇನು ಬೇಕಾದ್ರೆ ನಾವು ಒಂಥರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇವ್ರು ಏನು ಕೊಡಬೇಕಾದ್ರೆ ಇದನ್ನು ಪ್ರಾಮಾಣಿಕ ಪ್ರಯತ್ನ ರೈತರು ಕೊಡಲಿ. ಇಬ್ಬರು ಸೇರಿ ಕೆಲಸ ಮಾಡೋ ರೈತರ ವಿಚಾರ ಇದೆ, ನಾವು ರಾಜಕೀಯ ಮಾಡೋದು ಬೇಡ. ಇಬ್ಬರು ಸೇರಿ ರೈತರಿಗೆ ಅನುಕೂಲ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸರ್ವಪಕ್ಷ ನಿಯೋಗವು ತೆಗೆದುಕೊಂಡವ್ರು ಬೆಟರ್ ಅನಿಸುತ್ತಾ ಸರ್ ನಿಮಗೆ ಅಂತ? ಬೆಟ್ರ್ ಏನಕ್ಕಿದೆ, ನಮ್ಮ ಪಾರ್ಟಿಯವ್ರು ಅಲ್ಲಿ ಮಾತಾಡ್ತಾರೋ, ಇವ್ರು ಇಲ್ಲಿ ಮಾತಾಡಲಿ. ಅವಶ್ಯಕತೆ ಬಿದ್ದರೆ ಹೋಗೋದು ಇನ್ನೂ ಬೆಟ್ರ್. ಯಾಕಂದ್ರೆ ಎಲ್ಲರೂ ನಾವು ಮಾಡೋದು ರೈತರಿಗೋಸ್ಕರ ಮಾಡಿದ್ರೆ ಸರ್ವ ನಿಯೋಗ ಆದರೆ ಇನ್ನೂ ಒಳ್ಳೇದಾಗತ್ತಾರೆ. ನೆಲದ ವಿಚಾರವಾಗಿ ಸರ್ವಪಕ್ಷ ನಿಯೋಗಗಳು ಹೋಗ್ತಾರೆ ಸರ್, ರೈತರ ವಿಚಾರವಾಗಿ ಯಾಕೆ ಹೋಗಬಾರ್ದು ಅಂತ ಸರ್? ಖಂಡಿತ ರೀ, ಯಾಕಂದ್ರೆ ಮಾಡಲೇಬೇಕಾಗ್ತೈತೆ. ಯಾಕಂದ್ರೆ ಇಥನಾಲ್ ಇರ್ಬೋದು, ರಿಕವರಿ ಸ್ವಲ್ಪ ಚೇಂಜಸ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ನಾವು ಶಾಸಕಾಂಗ ಸಭೆಯಲ್ಲಿ 9 ತಾರೀಕು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಥವಾ ಡೀಟೇಲ್ ಆಗಿ ಚರ್ಚೆ ಮಾಡ್ತಾರೆ. ಸರ್, ತಾವು ಕಾರ್ಖಾನೆ ಮಾಲೀಕರಿದ್ದೀರಿ, ತಮಗೂ ಸಮಸ್ಯೆಗಳಿದ್ದಾವೆ. ಈಗ ಎಥನಾಲ್ ಸಮಸ್ಯೆಗಳನ್ನ ಹೇಳಿದ್ರಿ, ಪಾಲು ಕೊಡ್ತಿಲ್ಲ ಅನ್ನುವಂಥದ್ದನ್ನ, ಇದನ್ನು ಒತ್ತಡ ಹಾಕಬೇಕಾಗಿತ್ತಲ್ವಾ ಸರ್ ಅಂತ? ಈಗ ನಾವು ನಡೆಸೋದು ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ, ಬೇರೆಯವ್ರು ಪ್ರೈವೇಟ್. ಕೋಆಪರೇಟಿವ್ ಪ್ರೈವೇಟ್ಗೆ ವ್ಯತ್ಯಾಸ ಇದೆ ಅದು. ಅದಕ್ಕೋಸ್ಕರ ಅವೆಲ್ಲ ಸಮಸ್ಯೆ ಇದಾವ್ರೆ. ಅದನ್ನು ಕುಂತು ಚರ್ಚೆ ಮಾಡಿದ್ರೆ ಮುಂದಾದರೂ ಒಂದಿನ ಮೊದಲು ಫ್ಯಾಕ್ಟ್ರಿ ರೈತರು ಸರ್ಕಾರ ಮುಂಚೆನೇ ಮೀಟಿಂಗ್ ಮಾಡಿದ್ರೆ ಒಳ್ಳೆಯದು. ಲಾಸ್ಟ್ ಮೂಮೆಂಟ್ಗೆ ಹೋದರೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಮುಂದಿನ ದಿನಮಾನದಾಗ ಫ್ಯಾಕ್ಟ್ರಿನ ಆ ಸಮಸ್ಯೆ ಬರ್ದಂಗೆ ನಾವು ಪ್ರಯತ್ನ ಮಾಡ್ತೀವಿ. ಅದನ್ನು ಬಿಜೆಪಿಯಲ್ಲಿ ಎಲ್ಲ ಗೊಂದಲಗಳು ಬಗೆಹರಿದ್ವು ಸರ್? ಅಲ್ಲ, ಬಿ ಜೆ ಪಿಯಲ್ಲಿ ಏನು ಗೊಂದಲ ಎಲ್ಲ ನಡೆದಿದೆ. ಮತ್ತು ಡೆಮೋಕ್ರಸಿ ಅಂದರೆ ಸ್ವಲ್ಪ ಎಲ್ಲ ಇದ್ದೇ ಇರುತ್ತೆ ರೀ, ಏನು ಮಾಡೋಕ್ಕಾಗೋದಿಲ್ಲ ರೀ. ಥ್ಯಾಂಕ್ ಯು ರೀ. ಇದಿಷ್ಟು ಶಾಸಕರಾದಂತಹ ಬಾಲಚಂದ್ರ ಜಾರಕಿಹೊಳಿ ಅವರ ಮಾತು. ಇನ್ನು ನಾಳಿನ ಹೋರಾಟದ ವಿಚಾರವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಾರೆ. 20,000 ರೈತರು ನಮ್ಮ ಜೊತೆಗೆ ಇರ್ತಾರೆ, ನಾಳೆ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡ್ಲಿಕ್ಕಿದ್ದೀವಿ ಅನ್ನುವಂಥ ಮಾತನ್ನ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ. ಮೆಕ್ಕೆಜೋಳ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ನಮ್ಮ ಹೋರಾಟ ಇರುತ್ತೆ ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕಬ್ಬು ಮೆಕ್ಕೆಜೋಳ ಬೆಳೆಗಾರರ ಪರವಾಗಿ ನಾವು ಹೋರಾಟವನ್ನ ಮಾಡ್ತೀವಿ, ಸದನದ ಒಳಗೂ ಹೊರಗೂ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕಿದೆ ಅಂತ ಹೇಳಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನಮ್ಮ ಜೊತೆಗೆ ಬಿಜೆಪಿಯ ಹಿರಿಯ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಇದ್ರು, ಅವ್ರು ಮಾತಾಡ್ಸೋಣ. ಸರ್, ನಾಳೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಎಷ್ಟು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಸರ್? ಯಾವ ರೀತಿಯಾದಂಥ ಹೋರಾಟ ಇರುತ್ತೆ? ಸುಮಾರು 20,000 ಜನನ ನಿರೀಕ್ಷೆ ಮಾಡಿದ್ವಿ ರೀ. ಸೊ ಬೆಳಗಾಂ ಜಿಲ್ಲೆ ಅಂತ. ಸೊ ಇಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು ಕೂಡಿ ಎಲ್ಲರೂ ಒಕ್ಕಟ್ಟಾಗಿ ಸನ್ಮಾನ್ಯ ವಿಜೇಂದ್ರ ಅವ್ರ ನೇತೃತ್ವ, ಆರ್ ಅಶೋಕ್ ಅವ್ರ ನೇತೃತ್ವ ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಬರಬೇಕಾದಂಥ ಇನ್ನೂ ಸರ್ಕಾರದಿಂದ ಪರಿಹಾರಗಳಿರ್ಬೋದು ಅಥವಾ ಉತ್ತರ ಕರ್ನಾಟಕದ ಕೆಲವೊಂದು ವಿಷಯಗಳು ಚರ್ಚೆ ಆಗಬೇಕಾಯ್ತು. ಇವನ್ನೆಲ್ಲ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕಬ್ಬಿನ ಬೆಳೆಗಾರದು ಒಂದು ಪ್ರಮುಖವಾದಂಥ ಸಮಸ್ಯೆ ಇದೆ ಸರ್, ಅದರ ಬಗ್ಗೆ ಏನಾದ್ರು ಧ್ವನಿ ಎತ್ತೀರಾ ಅಂತ ಸರ್? ಖಂಡಿತ ರೀ, ಕಬ್ಬು ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಭಾಳ ಜನ ಯಾಕಂದರೆ ಬೆಲೆ ಕುಸಿತ ಆಗಿದೆ. ಎಲ್ಲದಕ್ಕೂ ಸಾಧ್ಯ ಸರ್ಕಾರದಿಂದ ಪರಿಹಾರ ಕೊಟ್ಟು ಹೋರಾಟ ಮುಖಾಂತರ ಅಂದರೆ ನಾವು ಸದನ ಒಳಗಡೆನೂ ಹೋರಾಟ ಮಾಡ್ತೀವಿ, ಹೊರಗಡೆನೂ ಮಾಡ್ತೀವಿ. ಸೊ ಮಾಡಿ ಸರ್ಕಾರ ಗಮನಕ್ಕೆ ತರ್ತೀವಿ. ಸೊ ಎಷ್ಟು ಅನುಕೂಲ ಆಗುತ್ತೆ ರೈತರ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಇವನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸದನದಲ್ಲಿ ಏನಾರ ಪರಿಹಾರ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅಲ್ಲ, ಬಿಜೆಪಿ ಹೋರಾಟ ಬಿಟ್ಟು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ನಾಯಕರ ಜೊತೆ ಮಾತನಾಡಲಿ, ಅವ್ರದ್ದು ಹೈಕಮಾಂಡ್ ಇದೆ, ಅವ್ರದ್ದು ಮಾತನಾಡಿ ಅನ್ನೋಂತ ಮಾತನಾಡ್ತಾ ಇದ್ದಾರೆ. ಖಂಡಿತ ನಮ್ಮದು ಶಾಸಕಾಂಗ ಸಭೆ ಇದೆ 9 ತಾರೀಕು. ನಾವು